ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಪ್ರವಾಸಿ ತಾಣಗಳು ನಿಜಕ್ಕೂ ಕೂಡ ನಲುಗಿ ಹೋಗ್ತಾ ಇದ್ದಾವೆ. ಜನರಿಲ್ಲದೆ ಬೇಕೋ ಅಂತ ಇದ್ದಾವೆ. ಗ್ಯಾಸ್ ಖಾಲಿ ಆಗಿದೆ, ಮೆನು ಖಾಲಿ ಆಗಿದೆ, ಹೋಟೆಲ್ಗಳಿಗೆ ಜನ ಬರ್ತಾ ಇಲ್ಲ. ಅಲ್ಲ, ಗ್ಯಾಸ್ ಖಾಲಿ, ಮೆನು ಖಾಲಿ ಅಂತ ಅಂದರೆ ಹೋಟೆಲ್ಗಳು ಕೂಡ ಬಂದ್ ಆಗಿರ್ತವೆ. ಇರುವಂಥ ಹೋಟೆಲ್ಗಳಿಗೆ ಜನ ಇಲ್ಲ. ಏಕೆ ಅಂತ ಹೇಳಿದರೆ ಪ್ರವಾಸಿಗರು ಬರ್ತಾ ಇಲ್ಲ. ಸೊ ಹಂಗಾಗಿ ಸಮಸ್ಯೆ ಅಂತೂ ಇದ್ದೇ ಇದೆ. ನಂದಿ ಬೆಟ್ಟಕ್ಕೆ ಬಂದ ಪ್ರವಾಸಿಗರಿಗೆ ಗ್ಯಾಸ್ ಟ್ರಬಲ್. ಹೋಟೆಲ್ಗಳಲ್ಲಿ ವೆರೈಟಿ ಫುಡ್ ಸಿಗದೆ ಪ್ರವಾಸಿಗರು ನಿರಾಸೆ ಆಗಿಬಿಟ್ಟಿದ್ದಾರೆ. ಮಯೂರ ಫೈನ್ ಟಾಪ್ ಹೋಟೆಲ್ನಲ್ಲಿ ಗ್ಯಾಸ್ ಖಾಲಿ ಆಗಿ ಹೋಗಿರೋದು. ಸುಮಾರು 50 ವೆರೈಟಿ ಫುಡ್ ಇರ್ತಾ ಇದ್ದಂಥ ಮೆನು ಈಗ ಖಾಲಿ ಆಗಿದೆ. ಕೇವಲ ಇಡ್ಲಿ, ವಡೆ, ದೋಸೆ, ಚಿತ್ರಾನ್ನಕ್ಕೆ ಮಾತ್ರ ಹೋಟೆಲ್ ಸೀಮಿತ ಆಗಿರೋದು. ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಪ್ರವಾಸಿ ತಾಣಗಳು ನಲುಗಿ ಹೋಗಿದ್ದಾವೆ. ಗ್ಯಾಸ್ ಖಾಲಿ ಆಗಿದೆ, ಮೆನು ಖಾಲಿ, ಹೋಟೆಲ್ಗಳಿಗೆ ಜನ ಬರ್ತಾ ಇಲ್ಲ. ಈಗ ನೋಡಿ, ಸಹಜವಾಗಿ ಬೇರೆ ದೇಶಗಳಿಂದ ಭಾರತಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಬರ್ತಾ ಇದ್ದಂಥ ಪ್ರವಾಸಿಗರ ಸಂಖ್ಯೆಯೂ ಕೂಡ ತೀರಾ ಕಡಿಮೆ ಆಗಿದೆ. ಮತ್ತೊಂದು ಕಡೆ ನಮ್ಮ ದೇಶದ ಜನ ಇಲ್ಲೇ ಪ್ರವಾಸಕ್ಕೆ ಹೋಗೋಣ ಅಂತ ಅಂದರೂ ಕೂಡ ಊಟದ ಸಮಸ್ಯೆ. ಯಾಕೆ ಅಂತ ಅಂದರೆ ಈ ಪ್ರವಾಸಿ ತಾಣಗಳಲ್ಲಿರುವಂಥ ಹೋಟೆಲ್ಗಳಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ಗಳೇ ಇಲ್ಲ, ಗ್ಯಾಸ್ ಸಿಲಿಂಡರ್ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ರಾಜಪ್ಪ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಗಲ್ಫ್ ರಾಷ್ಟ್ರಗಳಲ್ಲಿ ಏನು ಯುದ್ಧದ ಕಾರ್ಮೋಡ ಆವರಿಸತಕ್ಕಂಥದ್ದು, ಇದರ ಎಫೆಕ್ಟ್ ಇವತ್ತು ಗ್ಯಾಸ್ ಮೇಲೆ ಬಿದ್ದಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರದ ಪ್ರಸಿದ್ಧ ನಂದಿ ಗಿರಿಧಾಮಕ್ಕೂ ಕೂಡ ಗ್ಯಾಸ್ ಎಫೆಕ್ಟು ತಟ್ಟಿರ್ತಕ್ಕಂಥದ್ದು. ಈಗ ನಾನು ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ. ಈಗ ನಾನು ನಂದಿ ಬೆಟ್ಟದ ತುದಿಯಲ್ಲಿದ್ದೀನಿ. ತಾವು ದೃಶ್ಯಗಳು ನೋಡ್ಬೋದು. ಈಗ ಇನ್ನು ನಂದಿ ಬೆಟ್ಟದ ಒಂದು ವ್ಯೂ ಪಾಯಿಂಟ್ ಏನಿರ್ತೀವಿ, ಇಲ್ಲಿ ಕೂಡ ಪ್ರವಾಸಿಗರು ಸಹ ಇವತ್ತು ವಿರಳವಾಗಿರ್ತಕ್ಕಂಥದ್ದು. ಅದೇ ಮಯೂರ ಅಂತಕ್ಕಂಥ ಹೋಟೆಲ್ನಲ್ಲಿದ್ದೀವಿ. ಇದು ಚಿಕ್ಕಬಳ್ಳಾಪುರದ ನಂದಿ ಗಿರಿಧಾಮದಕ್ಕಂಥ ಪ್ರಸಿದ್ಧ ಹೋಟೆಲ್ ಹೇಳ್ಬೋದು. ಇದು ಮಯೂರ ಪೈನ್ ಟಾಪ್ ಅಂತಕ್ಕಂಥ ಒಂದು ಹೋಟೆಲ್ ಏನಿದೆ, ಇದು ಬರ್ತಕ್ಕಂಥ ಪ್ರವಾಸಿಗರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ತಿನಿಸುಗಳನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಕೂಡ ಏನು ನೀವು ದೃಶ್ಯ ನೋಡ್ತಾ ಇದ್ರಿ, ಇವತ್ತು ಎಲ್ಲ ಸಹ ಕಮರ್ಷಿಯಲ್ ಗ್ಯಾಸ್ ಏನಿದೆ ಇವತ್ತು ಕಂಪ್ಲೀಟಾಗಿ ಖಾಲಿಯಾಗಿರ್ತಕ್ಕಂಥದ್ದು. ಇನ್ನೆಲ್ಲ ಕೂಡ ಒಂದೋ ಎರಡೋ ಇಲ್ಲಿ ಇರ್ಬೋದು ಅಂತ ಕಾಣಿಸುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಎಲ್ಲ ಒಂದು ಗ್ಯಾಸ್ ಸಿಲಿಂಡರ್ಗಳು ಕೂಡ ಖಾಲಿಯಾಗಿರ್ತಕ್ಕಂಥದ್ದು. ಇಲ್ಲಿ ಟೀ ಮಾಡ್ತಕ್ಕಂಥ ಒಂದು ಸ್ಟಾಲ್ ಕೂಡ ಇಲ್ಲಿ ಇದೆ. ಇಲ್ಲಿ ಇದನ್ನು ಕೂಡ ತಾವು ನೋಡ್ಬೋದು. ಇಲ್ಲಿ ಕೂಡ ಏನು ಎಲ್ಲ ಕೂಡ ಖಾಲಿಯಾಗಿರ್ತಕ್ಕಂಥದ್ದು. ಇಲ್ಲಿ 3 ಸಿಲಿಂಡರ್ಗಳನ್ನು ಕೂಡ ಖಾಲಿಯಾಗಿ ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಆದರೆ ಪ್ರತಿನಿತ್ಯ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಕಾಫಿ ಆಗಿರ್ಬೋದು, ಬೇರೆ ಬೇರೆ ತರಹವಾರಿ ತಿನಿಸುಗಳಾಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು ಇಲ್ಲಿನ ಸವಿತಾರೆ. ಆದರೆ ಏನು ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬಂದು ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತರಹವಾರಿ ತಿನಿಸುಗಳನ್ನು ತಿನ್ನಬೇಕಂತ ಆಸೆ ಇಟ್ಕೊಂಡ್ಬರ್ತಾರೆ. ಆದರೆ ಈಗ ಗ್ಯಾಸ್ ಎಫೆಕ್ಟಿಂದ ತಾವು ನೋಡ್ಬೋದು, ಕೇವಲ ಸೌತ್ ಮೀಲ್ಸ್ ಅಂತಕ್ಕಂಥದ್ದು, ಆದರೆ ಕೇವಲ ಅದರಲ್ಲೂ ಕೂಡ ವಿರಳವಾಗಿರ್ತಕ್ಕಂಥ ಒಂದು ತಿನಿಸುಗಳನ್ನು ಇಲ್ಲಿ ಸೀಮಿತಗೊಳಿಸ್ತಕ್ಕಂಥದ್ದು. ಇಲ್ಲಿ ತಾವು ಏನು ಒಂದು ರೆಸ್ಟೋರೆಂಟ್ ನೋಡ್ಬೋದು. ಇಲ್ಲಿ ಕೂಡ ರೆಸ್ಟೋರೆಂಟಲ್ಲಿ ಪ್ರವಾಸಿಗರ ಸಂಖ್ಯೆ ತುಂಬ ವಿರಳ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಗ್ಯಾಸ್ ಎಫೆಕ್ಟ್ ಯಾವ ರೀತಿ ಆಗಿದೆ ಅಂದರೆ, ಇಲ್ಲಿ ಪ್ರವಾಸಿಗರಿಗೆ ಇವರು ಕೇಳಿದ್ದಂತಹ ಊಟವೆಲ್ಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೇವಲ ಒಂದಷ್ಟು ಇವ್ರಿಗೆ ಸೀಮಿತವಾಗಿರ್ತಕ್ಕಂಥದ್ದು. ನೋಡಿ, ಒಂದೇ ಒಂದು ಗ್ಯಾಸ್ ಸಿಲಿಂಡರ್ ಇದೆ, ಮತ್ತು ಇನ್ನೊಂದು ಟೆಂಪ್ರವರಿಗೆ ಅದಕ್ಕೆ ಆಲ್ಟರ್ನೇಟಿವ್ ಇಟ್ಕೊಂಡಿದ್ದಾರೆ. ಬಟ್ ಅದು ಖಾಲಿ ಆದಮೇಲೆ ಬೇರೆ ಏನು ಮಾಡಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ಬಟ್ ಏನಾದರೂ ಇದೇ ರೀತಿ ಪರಿಸ್ಥಿತಿ ಮುಂದುವರಿದ್ದೇ ಆದರೆ ಪರಿಸ್ಥಿತಿ ತುಂಬ ಬಿಗಡಾಯಿಸುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ಏನು ಪ್ರವಾಸಿಗರು ಒಂದಷ್ಟು ಜನ, ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದು ಇಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಇವತ್ತು ಏನು ಪರಿಸ್ಥಿತಿ ನೋಡ್ತಾ ಇದ್ದೀವಿ, ಇದು ರಜೆ ದಿನಗಳಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಆಗಿರ್ತಾ ಇತ್ತು. ಆದರೆ ಇವತ್ತು ಯಾಕೋ ಈ ಥರ ಇದೆ ಅಂದರೆ ಇಲ್ಲಿ ಬೇರೆ ಬೇರೆ ಟೈಪ್ ಆಫ್ ಫುಡ್ ಸಿಗ್ತಾ ಇತ್ತು. ಆದರೆ ಇವತ್ತು ಖಾಲಿ ಹೊಡಿತಾ ಇದೆ. ಅಂದರೆ ಸೊ ನಿಮ್ಮಲ್ಲಿ ಎಷ್ಟು ಗ್ಯಾಸ್ ಇದೆ, ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಏನೆಲ್ಲ ಆಗ್ಬೋದು ಸರ್? ಈಗ ಸದ್ಯಕ್ಕೆ ನಮ್ಮಲ್ಲಿ ಏನು ನಮ್ಮದು ಪೈನ್ ಟಾಪ್ ರೆಸ್ಟೋರೆಂಟ್ ಏನು ರನ್ ಮಾಡ್ತಾ ಇದ್ದೀವಿ, ನಾವು ಇನ್ನೂ ಒಂದು 10 ರಿಂದ 15 ದಿನ ರನ್ ಮಾಡೋಷ್ಟು ಸಫಿಷಿಯೆಂಟಾಗಿ ನಮ್ಮಲ್ಲಿ LPG ಅವೈಲಬಲ್ ಇದೆ. ಯಾಕಂತಂದರೆ ಫಸ್ಟ್ ಆಫ್ ಆಲು ನಮ್ಮಲ್ಲಿ ಪಬ್ಲಿಕ್ ಇನ್ಫ್ಲೋ ತುಂಬ ಕಡಿಮೆ ಇತ್ತು. ಸೊ ಸಾರ್ವಜನಿಕರ ನಂದಿಗಿರಿಧಾಮ ಭೇಟಿ ಸ್ವಲ್ಪ ಕಡಿಮೆ ಆಗಿತ್ತು. ಅದರಿಂದ ಈಗ ನೀವು ಹೇಳಿದಾಗೆ ಯುಗಾದಿ ಮತ್ತು ಹೊಸತೊಡಕು ಅವೆಲ್ಲ ಇರೋದ್ರಿಂದ, ಮತ್ತು ನಾಳಿದ್ದು ಸಹ ರಜೆ ಇರೋದು, ವೀಕೆಂಡ್ ವಾರಾಂತ ಇರೋದ್ರಿಂದ ಸ್ವಲ್ಪ ಪಬ್ಲಿಕ್ ಬರ್ತಾರೆ. ಬಟ್ ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ಗೆ ನಮಗೇನು ಆ ಥರ ಏನು ಶಾರ್ಟೇಜ್ ಏನೂ ಆಗಿಲ್ಲ. ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗೂ ಸಮಸ್ಯೆ ಆಗೇ ಆಗುತ್ತೆ ಸರ್. ಓಕೆ, ಇದಿಷ್ಟು ಇವರು ಮ್ಯಾನೇಜರ್ ಹೇಳ್ತಕ್ಕಂಥದ್ದು. ಆದರೆ ಒಟ್ಟಾರೆಯಾಗಿ ಇಲ್ಲಿ ಇವತ್ತು ಸುಮಾರು
ಇಲ್ಲಿ ಮೆನು ಮೇಲೆ ಕೂಡ ಇದೆ. ಮೆನುಗಳಲ್ಲಿ ಸಹ ಒಂದು 30-40 ಐಟಮ್ಸ್ ಹಾಕಿದ್ದಾರೆ ತಿನಿಸುಗಳು. ಆದರೆ ಇವತ್ತು ಕೊಡ್ತಕ್ಕಂಥದ್ದು ಕೇವಲ ಬೆರಳೆಣಿಕೆ ಎಷ್ಟು ಮಾತ್ರ. ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ಮಾತ್ರ ಎಷ್ಟು ಗ್ಯಾಸ್ ಇವತ್ತು ಅವೈಲೇಬಲ್ ಇದೆ, ನಾಳೆ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನೋಡಿಕೊಂಡು ಇವರು ಕೂಡ ಮ್ಯಾನೇಜರ್ಸ್ಕರ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದಿದ್ದಾದರೆ ಇಲ್ಲಿ ಕೂಡ ನಂದಿ ಬೆಟ್ಟದಲ್ಲಿ ಕೂಡ ಮಯೂರ ಟಾಪ್ ಲೈನ್ ಅದು ಏನಿದೆ ಇದ್ರ ಕೂಡ ಬಂದ್ ಮಾಡ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.